ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜುಗೆ ದಲಿತ ಮುಖಂಡರಿಂದ ಸನ್ಮಾನ. ಚಾಮರಾಜನಗರ ಜಿಲ್ಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 134ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು ಅವರನ್ನು ದಲಿತ ಮುಖಂಡರು ಭೇಟಿ ಮಾಡಿ ಸನ್ಮಾನಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಕಚೇರಿಯಲ್ಲಿ ಅವರನ್ನು ಭೇಟಿ ಮಾಡಿದ ಮುಖಂಡರು ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಹಣ್ಣಿನ ಬುಟ್ಟಿ ನೀಡಿ ಸನ್ಮಾನಿಸಿದರು. ಮುಖಂಡರು ಮಾತನಾಡಿ, ಈ ಬಾರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 134ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಇಲಾಖೆಯ ಉಪನಿರ್ದೇಶಕರಾದ ಮುನಿರಾಜು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸಮಾಜದ ಪರವಾಗಿ ಅವರನ್ನು ಸನ್ಮಾನಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಬಸವನಪುರ ರಾಜಶೇಖರ್, ಸಿಎಂ ನರಸಿಂಹಮೂರ್ತಿ, ಕೆಎಂ ನಾಗರಾಜು, ಎಂ ಶಿವಮೂರ್ತಿ, ಸುರೇಶ್, ಕೆಸ್ತೂರು ಮರಪ್ಪ, ಆಲೂರು ನಾಗೇಂದ್ರ, ದೊಡ್ಡರಾಯಪೇಟೆ ಸಿದ್ದರಾಜು, ಪರಶಿವಮೂರ್ತಿ, ಬದನಗುಪ್ಪೆ ಮಹೇಶ್, ವಡ್ಡಗೆರೆ ಡಾಕ್ಟರ್ ಮಹದೇವು, ಬುದ್ಧ ಮಹೇಶ್, ಕದಂಬ, ನ ಅಂಬರೀಶ್, ಹೊನ್ನೂರು ಚಂದ್ರು, ನಾಗರಾಜು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಸರ್ ಈ ಕಡೆ ಎಲ್ಲ ಕಡೆ ಸರ್, ಕ್ಯಾಮ್ರಾ ಕಡೆ ಯಾಕೆ ಜಾಗ ಸಿಗ್ತಿಲ್ಲಿ ಮರ್ತಿ ಎಲ್ಲ ಬರ್ತಾರೆ ಹಂಗೆ ಸರ್. केम सर केम ಕಾರ್ಯಕ್ರಮ ಅದ್ದೂರಿ ಮಾಡೋದ್ರಿಂದ ನಮ್ಮ ಸಂಘಟನೆಗಳು ಮೆಚ್ಚುಗೆಯಾಗಿ, ಸಂಘಟನೆಗಳು ಪ್ರಶಂಸನೆಯಾಗಿ ಅವ್ರಿಗೆ ಒಂದು ಖುಷಿ ಪಟ್ಟು ಬಹಳ ಆನಂದದಿಂದ ನಾವೆಲ್ಲರೂ ಕೂಡ ಸ್ವಇಚ್ಛೆಯಿಂದ ಎಲ್ಲರೂ ಬಂದು ಇಲ್ಲಿ ಅವ್ರಿಗೊಂದು ಆನರ್ ಮಾಡಬೇಕು ಅಂತೇಳಿ ಇದೇ ಥರ ಮುಂದಲ್ಲಿ ಎಲ್ಲೇ ಹೋಗಲಿ, ಅವರು ಯಾವ ರಾಜ್ಯಕ್ಕೆ ಹೋಗಲಿ ಅಥವಾ ಸಾರಿ ಯಾವ ಜಿಲ್ಲೆಗೆ ಹೋಗಲಿ, ಆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿ ಎಲ್ಲ ಕಡೆ ಕೂಡ ಇಂದು ಒಂದು ಕಾರ್ಯಕ್ರಮ ಇದೇ ಥರ ಆಗಲಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಎಲ್ಲರೂ ಮುಖಂಡರುಗಳು, ಲೀಡರ್ಗಳು, ನರಸಿಂಹಮೂರ್ತಿ ಅವರ, ಸುರೇಶ್ ಅವರ, ಶಿವಮೂರ್ತಿ ಅವರ ಮತ್ತು ಪ್ರಸನ್ನಮೂರ್ತಿ ಅವರ ಮತ್ತು ಹಾಗೆ ಸನ್ಮಾನ್ಯ ಡಿಡಿ ಸಾಹೇಬ್ ಮುನ್ರಾಜ್ ಸರ್ ಅವರು ಎಲ್ಲ ವರ್ಷಕ್ಕಿಂತ ವಿಭಿನ್ನವಾಗಿ ಅತ್ಯುತ್ತಮವಾಗಿ ಬಾಬಾ ಸಾಹೇಬ್ ಜಯಂತಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಯಾಕಂತಂದ್ರೆ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಅದ್ದೂರಿಯಾಗಿ, ಇಷ್ಟು ಬಹಳ ಎಲ್ಲರೂ ಕೂಡ ಮನಸ್ಸನ್ನ ಸೆಳೆಯತಕ್ಕಂಥ ರೀತಿಯಲ್ಲಿ ಒಂದು ಡೆಕೋರೇಷನ್ಸ್ ಮಾಡಿದ್ದಾರೆ. ನಾವು ನೋಡಿದ್ದೀವಿ. ನಾನು ಸುಮಾರು 20-25 ವರ್ಷ ಸಂಘಟನೆಯಲ್ಲಿ ಇದ್ದೀನಿ. ಆದರೆ ಬಾಬಾ ಸಾಹೇಬ್ರಿಗೆ ಅಷ್ಟೊಂದು ಅಲಂಕಾರವನ್ನು ಯಾರು ಕೂಡ ಇವರು ಮಾಡಿರ್ತಾರೆ. ಭಾಳ ಇವರು ಮಿಸ್ಸಸ್ಸು, ಇವರು ನಮ್ಮ ಕಮಿಷನರ್ ಮಿಸ್ಸಸ್ಸು ಬೆಂಗಳೂರಿಗೆ ಹೋಗಿ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಹೋಗಿ ಹೂವುಗಳನ್ನ ತಂದು, ಇಂಥ ಹೂಗಳು ಸಿಗ್ತಿರ್ಲಿಲ್ಲ, ಅಷ್ಟೊಂದು ಅದ್ದೂರಿಯಾಗಿ ಹೂವುಗಳನ್ನು ತಂದು ಎಲ್ಲರೂ ರಮಣೀಯವಾಗಿ ಬಹಳ ತುಂಬಾ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡಿದ್ದಾರೆ. ಇದುವರೆಗೆ ಯಾರೂ ಮಾಡಿರಲಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ರಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಗೆ ಡಿ ಸಿ ಎಫ್ ಮುಂದ್ಗಡೆ
ಕಮಾನ್ ಏನಿದೆ ಅಲ್ಲ, ಅದು ಅಷ್ಟೇ ಬಹಳ ಅದ್ದೂರಿಯಾಗಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇನ್ವಿಟೇಷನ್ ಕೂಡ ಬಹಳ ಅತ್ಯುತ್ತಮವಾಗಿ ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಮತ್ತು ಜಗದೇವನ್ ಸಾಹೇಬ್ ಇಬ್ಬರಿಗೂ ಕೂಡ ಬಹಳ ಅತ್ಯುತ್ತಮ. ಮತ್ತೆ ಬಾಬಾ ಜಗದೇವನ್ ಕಾರ್ಯಕ್ರಮವನ್ನ ಪೆಡಿ ಪ್ರೇಮಲ್ಲಿ ಇವರು ಮಾಡಿರಲಿಲ್ಲ. ಈ ವರ್ಷ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಎಲ್ಲ ಡಿಡಿ ಅವರಿಗಿಂತ ಸಮಾಜ ಕಲ್ಯಾಣ ಏನ್ ನಿರ್ದೇಶಕರು ಅವ್ರಿಗೆಲ್ಲರಿಗಿಂತ ತುಂಬಾ ಅದ್ಭುತ ಮಾಡಿದ್ದಾರೆ. ನಾವೇನು ಏನಿಲ್ಲ ಅಂತ ನಮ್ಗೆಲ್ಲರೂ ಕೂಡ ಸಂತೋಷ ಆಯ್ತು. ಏನೋ ಸಣ್ಣ ಒಂದು ವ್ಯತ್ಯಾಸದಿಂದ ಒಂದು ಇದೇ ಇರ್ಬೋದು, ಬೇರೆ ಪ್ರಶ್ನೆ. ಆದ್ರೆ ಕಾರ್ಯಕ್ರಮ, ಜನಸಂಖ್ಯೆ, ಕಲಾತಂಡಗಳು ಮತ್ತೆ ಎಲ್ಲ ಹೆಸರುಗಳನ್ನ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಸ್ಪೀಚ್ ಅನ್ನ ಕಳಿಸಿ 13ನೇ ತಾರೀಕು ಮತ್ತು ಹಾಗೆ 14ನೇ ತಾರೀಕು ಮತ್ತು 5ನೇ ತಾರೀಕು ಇಷ್ಟೆಲ್ಲ ಕಾರ್ಯಕ್ರಮವನ್ನ ಬಹಳಷ್ಟು ನಮ್ಮೆಲ್ಲರಿಗೂ ಕೂಡ ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ಒಳ್ಳೆಯ ವಿಶೇಷಗಳನ್ನ ಮತ್ತು ಯಾರ್ಯಾರ ನಮ್ಮ ಸಾಹಿತಿಗಳಿಂದ ಕರ್ಕೊಂಡ್ಬಂದು ಎಲ್ಲರಿಗೂ ಕೂಡ ಬಹಳ ಹೆಚ್ಚಾಗಿ ರೀತಿಯಲ್ಲಿ ಮಾತನಾಡಿದ್ದಾರೆ ಬಾಬಾ ಸಾಹೇಬ್ ಬಗ್ಗೆ. ಅಂತ ವ್ಯಕ್ತಿಗಳು ಇದು ಸದಾಕಾಲ ನಮ್ಗೆ ಇನ್ನೊಂದು 2-3 ವರ್ಷ ಇಲ್ಲೇ ಇದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ಅವರು